ಭಾರತದ ರಾಜಕೀಯದಲ್ಲಿ ಇಂದು ಅತ್ಯಂತ ಹೆಚ್ಚು ಚರ್ಚೆಯಾಗುವ ಹೆಸರು ಅಂದ್ರೆ ಅದು ರಾಹುಲ್ ಗಾಂಧಿ. ಒಂದು ಕಡೆ ಪ್ರಧಾನಿ ಮೋದಿಯವರ ನೇತೃತ್ವದ ಬಿಜೆಪಿ ಮತ್ತು ಆರ್ಎಸ್ಎಸ್, ಮತ್ತೊಂದು ಕಡೆ ಈ ಸಿದ್ಧಾಂತಗಳನ್ನ ಪ್ರಬಲವಾಗಿ ವಿರೋಧಿಸುವ ರಾಹುಲ್ ಗಾಂಧಿ. ಪಾರ್ಲಿಮೆಂಟ್ನಿಂದ ಹಿಡಿದು ಬೀದಿ ಹೋರಾಟದವರೆಗೆ ರಾಹುಲ್ ಗಾಂಧಿಯವರು ಯಾವಾಗಲೂ ಆರ್ಎಸ್ಎಸ್ ಮತ್ತು ಬಿಜೆಪಿ ಸಿದ್ಧಾಂತಗಳ ಮೇಲೆ ಕಿಡಿಕಾರ್ತಾನೆ ಇರ್ತಾರೆ. ಇತ್ತೀಚಿನ ಇವರ ಭಾಷಣಗಳಲ್ಲಿ ಹಿಂದೂ ಮತ್ತು ಹಿಂದುತ್ವದ ನಡುವಿನ ವ್ಯತ್ಯಾಸದ ಬಗ್ಗೆ ಇವರು ಆಡುವ ಮಾತುಗಳು ದೊಡ್ಡ ಮಟ್ಟದ ಪರ ವಿರೋಧ ಚರ್ಚೆಗಳಿಗೆ ಕಾರಣವಾಗಿದೆ. ಹಾಗಾದ್ರೆ ರಾಹುಲ್ ಗಾಂಧಿಯವರಿಗೆ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಸಿದ್ಧಾಂತ ಕಂಡ್ರೆ ಆಗೋದಿಲ್ವಾ? ನಿಜವಾಗ್ಲೂ ಇವರು ಹಿಂದೂ ವಿರೋಧಿಯೇ ಅಥವಾ ಈ ಹೋರಾಟ ಕೇವಲ ಒಂದು ನಿರ್ದಿಷ್ಟ ಸಿದ್ಧಾಂತದ ಮೇಲೆಯೇ? ಅಷ್ಟಕ್ಕೂ ರಾಹುಲ್ ಗಾಂಧಿಯವರ ವೈಯಕ್ತಿಕ ರಾಜಕೀಯ ಸಿದ್ಧಾಂತ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ರಾಜಕೀಯ ಇತಿಹಾಸದ ಪ್ರಸ್ತುತ ಘಟ್ಟದಲ್ಲಿ ರಾಹುಲ್ ಗಾಂಧಿಯವರ ವ್ಯಕ್ತಿತ್ವ ಮತ್ತು ಇವರ ಸಿದ್ಧಾಂತದ ನಿಲುವುಗಳು ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗಿರುವ ವಿಷಯಗಳಾಗಿವೆ. ವಿಶೇಷವಾಗಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಿದ್ಧಾಂತಗಳ ವಿರುದ್ಧ ಇವರು ನಡೆಸ್ತಾ ಇರುವ ತೀವ್ರ ಹೋರಾಟವು ಕೇವಲ ಇಬ್ಬರು ರಾಜಕೀಯ ಎದುರಾಳಿಗಳ ನಡುವಿನ ಸಂಘರ್ಷವಲ್ಲ, ಬದಲಾಗಿ ಇದು ಭಾರತ ಎಂಬ ರಾಷ್ಟ್ರದ ಮೂಲ ಕಲ್ಪನೆಯ ಬಗ್ಗೆ ಇರುವ ಎರಡು ವಿಭಿನ್ನ ದೃಷ್ಟಿಕೋನಗಳ ನಡುವಿನ ಮಹಾ ಸಂಗ್ರಾಮವಾಗಿದೆ. ರಾಹುಲ್ ಗಾಂಧಿಯವರು ಹಿಂದೂ ವಿರೋಧಿ ಎಂಬ ಆರೋಪಗಳನ್ನು ಬಿಜೆಪಿ ಮತ್ತು ಆರ್ಎಸ್ಎಸ್ ನಿರಂತರವಾಗಿ ಮಾಡ್ತಾ ಬಂದಿದ್ದರೂ ಕೂಡ ಇವರ ಭಾಷಣಗಳನ್ನು ಮತ್ತು ಸಾರ್ವಜನಿಕ ನಿಲುವುಗಳನ್ನು ಆಳವಾಗಿ ವಿಶ್ಲೇಷಿಸಿದಾಗ ಇವರು ವಿರೋಧಿಸ್ತಾ ಇರುವುದು ಹಿಂದೂ ಧರ್ಮವನ್ನಲ್ಲ, ಬದಲಾಗಿ ಧರ್ಮವನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸುವ ಹಿಂದುತ್ವದ ರಾಜಕೀಯ ತಂತ್ರವನ್ನ ಎಂಬುದು ಸ್ಪಷ್ಟವಾಗುತ್ತೆ. ಸ್ನೇಹಿತರೆ, ರಾಹುಲ್ ಗಾಂಧಿಯವರ ರಾಜಕೀಯ ಸಿದ್ಧಾಂತದ ಕೇಂದ್ರ ಬಿಂದು ಭಾರತದ ಸಂವಿಧಾನವಾಗಿದೆ. ಇವರು ಸಂವಿಧಾನವನ್ನು ಕೇವಲ ಒಂದು ಕಾನೂನು ಪುಸ್ತಕವನ್ನಾಗಿ ನೋಡದೆ ಸಾವಿರಾರು ವರ್ಷಗಳ ಭಾರತೀಯ ನಾಗರಿಕತೆ ಮತ್ತು ಸಮನ್ವಯದ ಧ್ವನಿಯಾಗಿ ಪರಿಗಣಿಸುತ್ತಾರೆ. ಇವರ ಪ್ರಕಾರ ಭಾರತವು ಒಂದು ರಾಜ್ಯಗಳ ಒಕ್ಕೂಟ. ಇಲ್ಲಿ ಪ್ರತಿಯೊಂದು ರಾಜ್ಯದ ಭಾಷೆ, ಸಂಸ್ಕೃತಿ ಮತ್ತು ಇತಿಹಾಸಕ್ಕೆ ಸಮಾನವಾದ ಗೌರವವಿರಬೇಕು. ಆರ್ಎಸ್ಎಸ್ ಮತ್ತು ಬಿಜೆಪಿಯ ಒಂದು ರಾಷ್ಟ್ರ, ಒಂದು ಸಂಸ್ಕೃತಿ, ಒಂದು ಭಾಷೆ ಎಂಬ ಏಕರೂಪದ ಸಿದ್ಧಾಂತವು ಭಾರತದ ವೈವಿಧ್ಯತೆಯನ್ನು ನಾಶಪಡಿಸುತ್ತದೆ ಎಂಬುದು ಇವರ ಪ್ರಬಲವಾದ ನಂಬಿಕೆಯಾಗಿದೆ. ಸಂವಿಧಾನಿಕ ಮೌಲ್ಯಗಳಾದ ಜಾತ್ಯತೀತತೆ, ಸಾಮಾಜಿಕ ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಗಳನ್ನು ರಕ್ಷಿಸುವುದು ಇವರ ರಾಜಕೀಯದ ಮುಖ್ಯ ಉದ್ದೇಶವಾಗಿದೆ. ಆರ್ಎಸ್ಎಸ್ ಸಂಘಟನೆಯು ಸಂವಿಧಾನದ ಮೂಲ ಆಶಯಗಳನ್ನು ಬದಲಿಸಿ ಭಾರತವನ್ನು ಒಂದು ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತಿದೆ ಎಂದು ಇವರು ಆರೋಪಿಸುತ್ತಾರೆ. ಈ ಸಂಘರ್ಷವನ್ನು ಇವರು ಗಾಂಧಿ ಮತ್ತು ಗೂಡ್ಸೆ ನಡುವಿನ ಸಿದ್ಧಾಂತದ ಹೋರಾಟ ಎಂದು ಬಣ್ಣಿಸುತ್ತಾರೆ. ಸ್ನೇಹಿತರೆ, ಬಹಳಷ್ಟು ಜನರು ಕೇಳುವ ಪ್ರಶ್ನೆ ಏನಂದ್ರೆ, ರಾಹುಲ್ ಗಾಂಧಿ ಅವರಿಗೆ ಹಿಂದೂಗಳ ಮೇಲೆ ಕೋಪವಿದೆಯೇ ಅನ್ನೋದು. ಇದಕ್ಕೆ ಅವರ ಭಾಷಣಗಳೇ ಉತ್ತರವನ್ನ ನೀಡುತ್ತವೆ. 2021 ಜೈಪುರ ರ್ಯಾಲಿಯಲ್ಲಿ ಇವರು ನಾನು ಹಿಂದೂ, ಆದ್ರೆ ನಾನು ಹಿಂದುತ್ವವಾದಿಯಲ್ಲ ಎಂದು ಸ್ಪಷ್ಟಪಡಿಸಿದರು. ಇವರ ಪ್ರಕಾರ ಹಿಂದೂ ಎನ್ನುವುದು ಸತ್ಯವನ್ನ ಹುಡುಕುವ ಮಾರ್ಗ, ಆದರೆ ಹಿಂದುತ್ವ ಎನ್ನುವುದು ಅಧಿಕಾರವನ್ನ ಹಿಡಿಯುವ ತಂತ್ರ. ಈ ವಿಶ್ಲೇಷಣೆಯು ಇವರ ಸಿದ್ಧಾಂತವನ್ನ ಅರ್ಥ ಮಾಡಿಕೊಳ್ಳಲು ಅತ್ಯಂತ ಮುಖ್ಯವಾಗಿದೆ. ಹಿಂದೂ ಧರ್ಮವು ಪ್ರೀತಿ, ಕರುಣೆ ಮತ್ತು ಅಹಿಂಸೆಯ ಮೇಲೆ ನಿಂತಿದೆ ಎಂದು ಇವರು ನಂಬ್ತಾರೆ. ಉಪನಿಷತ್ತುಗಳ ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ವಿಶಾಲ ಮನೋಭಾವಕ್ಕೂ ಮತ್ತು ಆರ್ಎಸ್ಎಸ್ ಪ್ರತಿಪಾದಿಸುವ ದ್ವೇಷದ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಇವರ ವಾದ. ಇವರು ತಮ್ಮನ್ನು ತಾವು ಶಿವಭಕ್ತ ಎಂದು ಕರೆಸಿಕೊಳ್ತಾರೆ ಮತ್ತು ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಮಾಡಿದ್ದಾರೆ. ಆದರೆ ಬಿಜೆಪಿಯು ಧರ್ಮವನ್ನು ಜನರ ನಡುವೆ ಗೋಡೆಗಳನ್ನ ನಿರ್ಮಿಸಲು ಬಳಸುತ್ತಿದೆ ಎಂದು ಇವರು ಟೀಕಿಸುತ್ತಾರೆ. ಹಿಂದೂ ಧರ್ಮದ ಸಾರವು ನಿರ್ಭಯತೆಯಾಗಿದೆ ಎಂದು ಇವರು ಸಂಸತ್ತಿನಲ್ಲಿ ಹೇಳಿದಾಗ ಯಾರು ತಮ್ಮನ್ನು ಹಿಂದೂಗಳೆಂದು ಕರೆದುಕೊಳ್ತಾರೋ ಅವರು ದಿನವಿಡೀ ಹಿಂಸೆ ಮತ್ತು ದ್ವೇಷದ ಬಗ್ಗೆ ಮಾತನಾಡುತ್ತಾರೆ ಎಂಬ ಇವರ ಹೇಳಿಕೆಯು ವಿವಾದಕ್ಕೆ ಕಾರಣವಾಗಿತ್ತು. ಇದರ ಹಿಂದಿನ ಅರ್ಥವೇನು ಅಂದ್ರೆ, ಹಿಂದೂ ಧರ್ಮವು ಅಹಿಂಸೆಯನ್ನ ಬೋಧಿಸುತ್ತದೆ, ಆದರೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಅದನ್ನ ಹಿಂಸಾತ್ಮಕ ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿವೆ ಎಂಬುದಾಗಿತ್ತು. ಗಾಂಧೀಜಿಯವರು ರಾಮನಾಮವನ್ನ ಜಪಿಸುತ್ತಾ ಅಹಿಂಸೆಯ ಮಾರ್ಗದಲ್ಲಿ ನಡೆದರು, ಆದರೆ ಅವರನ್ನ ಕೊಂದ ಗೂಡ್ಸೆ ಹಿಂದುತ್ವದ ಉಗ್ರ ರೂಪವನ್ನ ಪ್ರತಿನಿಧಿಸಿದನು ಎಂಬ ಉದಾಹರಣೆಯನ್ನು ಇವರು ಪದೇ ಪದೇ ನೀಡುತ್ತಾರೆ. ಸ್ನೇಹಿತರೆ, ರಾಹುಲ್ ಗಾಂಧಿಯವರು ಆರ್ಎಸ್ಎಸ್ ಅನ್ನು ಒಂದು ಫ್ಯಾಸಿಸ್ಟ್ ಸಂಘಟನೆ ಎಂದು ಕರೀತಾರೆ. ಇವರ ವಿರೋಧಕ್ಕೆ ಕೇವಲ ರಾಜಕೀಯ ಕಾರಣಗಳಿಲ್ಲ, ಬದಲಾಗಿ ಆಳವಾದ ಸೈದ್ಧಾಂತಿಕ ಕಾರಣಗಳಿವೆ. ಆರ್ಎಸ್ಎಸ್ ಸಂಘಟನೆಯು ಭಾರತದ ಪ್ರಜಾಪ್ರಭುತ್ವದ ಸಂಸ್ಥೆಗಳನ್ನು ಒಳಗಿನಿಂದಲೇ ವಶಪಡಿಸಿಕೊಳ್ಳುತ್ತಿದೆ ಎಂಬುದು ಇವರ ದೊಡ್ಡ ವಾದವಾಗಿದೆ. ಇವರ ಪ್ರಕಾರ ಆರ್ಎಸ್ಎಸ್ ಕಳೆದ 10 ವರ್ಷಗಳಲ್ಲಿ
ಕೆಲವು ಸಂಸ್ಥೆಗಳ ಮೇಲೆ ತನ್ನ ಪ್ರಭಾವವನ್ನ ಬೀರಿದೆ. ಮೊದಲನೇದು ನ್ಯಾಯಾಂಗ ಮತ್ತು ಚುನಾವಣಾ ಆಯೋಗ. ಈ ಸಂಸ್ಥೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಬಿಡದೆ ಅವುಗಳ ಮೇಲೆ ಒತ್ತಡವನ್ನ ಹೇರಲಾಗ್ತಾ ಇದೆ. ಎರಡನೆಯದ್ದು ಶಿಕ್ಷಣ ವ್ಯವಸ್ಥೆ. ವಿಶ್ವವಿದ್ಯಾನಿಲಯಗಳ ಉಪಕುಲಪತಿಗಳನ್ನ ಅರ್ಹತೆಯ ಆಧಾರದ ಮೇಲೆ ನೇಮಿಸದೆ ಕೇವಲ RSS ಸಿದ್ಧಾಂತಕ್ಕೆ ಬದ್ಧರಾದವರನ್ನ ನೇಮಿಸಲಾಗ್ತಾ ಇದೆ. ಮೂರನೆಯದ್ದು ಮಾಧ್ಯಮಗಳು. ಮಾಧ್ಯಮಗಳನ್ನ ನಿಯಂತ್ರಿಸುವ ಮೂಲಕ ವಿರೋಧ ಪಕ್ಷದ ಧ್ವನಿಯನ್ನು ಅಡಗಿಸಲಾಗ್ತಾ ಇದೆ ಮತ್ತು ಕೇವಲ ಸರ್ಕಾರದ ಪರವಾದ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ನಾಲ್ಕನೆಯದ್ದು ತನಿಖಾ ಸಂಸ್ಥೆಗಳು. CBI, ED ಮತ್ತು ಆದಾಯ ತೆರಿಗೆ ಇಲಾಖೆಗಳನ್ನು ವಿರೋಧ ಪಕ್ಷಗಳನ್ನು ಬೆದರಿಸಲು ಬಳಸಲಾಗ್ತಾ ಇದೆ. ಇನ್ನು ರಾಹುಲ್ ಗಾಂಧಿಯವರು ಲಂಡನ್ ಮತ್ತು ಅಮೆರಿಕಾದ ಭಾಷಣಗಳಲ್ಲಿ RSS ಅನ್ನು ಮುಸ್ಲಿಂ ಬ್ರದರ್ಹುಡ್ನಂತಹ ರಹಸ್ಯ ಸಂಘಟನೆಗಳಿಗೆ ಹೋಲಿಸಿದರೆ ಪ್ರಜಾಪ್ರಭುತ್ವದ ಮುಖವಾಡವನ್ನ ಹಾಕೊಂಡು ಪ್ರಜಾಪ್ರಭುತ್ವದ ಸಂಸ್ಥೆಗಳನ್ನೇ ನಾಶಪಡಿಸುವ ಕೆಲಸವನ್ನು ಈ ಸಂಘಟನೆ ಮಾಡ್ತಾ ಇದೆ ಎಂಬುದು ಇವರ ಪ್ರಬಲವಾದ ಆರೋಪ. ಸ್ನೇಹಿತರೆ, 2024 ಹೊತ್ತಿಗೆ ರಾಹುಲ್ ಗಾಂಧಿಯವರ ಸಿದ್ಧಾಂತವು ಒಂದು ಹೊಸ ಪ್ರಮುಖ ಬದಲಾವಣೆಯನ್ನ ಕಂಡಿದೆ. ಇವರು ಕೇವಲ ಬಡತನದ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ಪ್ರಾತಿನಿಧ್ಯದ ಬಗ್ಗೆ ಮಾತನಾಡಲು ಆರಂಭಿಸಿದರೆ ಯಾರ ಜನಸಂಖ್ಯೆ ಎಷ್ಟಿದೆಯೋ ಅವರಿಗೆ ಅಷ್ಟು ಪಾಲು ಸಿಗಬೇಕು ಎಂಬ ಘೋಷಣೆಯು ಇವರ ಹೊಸ ಸೈದ್ಧಾಂತಿಕ ಅಸ್ತ್ರವಾಗಿದೆ. ಜಾತಿ ಗಣತಿಯು ಭಾರತದ ಎಕ್ಸ್ರೇ ಇದ್ದಂತೆ ಎಂದು ಇವರು ಬಣ್ಣಿಸ್ತಾರೆ. ಭಾರತದ 90% ಜನಸಂಖ್ಯೆಯು ಇಂದಿಗೂ ಉನ್ನತ ಅಧಿಕಾರಿಗಳ ಕೇಂದ್ರಗಳಲ್ಲಿ, ಕಾರ್ಪೊರೇಟ್ ವಲಯದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸ್ಥಾನವನ್ನ ಪಡೆದಿಲ್ಲ ಎಂದು ಇವರು ಅಂಕಿ ಅಂಶಗಳ ಸಮೇತ ವಾದಿಸ್ತಾರೆ. ಬಿಜೆಪಿಯು ಹಿಂದೂ ಏಕತೆಯ ಹೆಸರಿನಲ್ಲಿ ಕೆಳಜಾತಿಗಳಿಗೆ ಸಿಗಬೇಕಾದ ಹಕ್ಕುಗಳನ್ನು ನಿರಾಕರಿಸುತ್ತಿದೆ ಎಂಬುದು ಇವರ ಟೀಕೆಯ ಸಾರಾಂಶವಾಗಿದೆ. ಈ ಸಿದ್ಧಾಂತವು ಬಿಜೆಪಿಯ ಹಿಂದುತ್ವ ಸಿದ್ಧಾಂತಕ್ಕೆ ನೇರ ಸವಾಲಾಗಿದೆ. ಏಕೆಂದರೆ ಹಿಂದುತ್ವವು ಎಲ್ಲ ಜಾತಿಗಳನ್ನು ಒಂದೇ ಧರ್ಮದ ಅಡಿಯಲ್ಲಿ ತರಲು ಪ್ರಯತ್ನಿಸ್ತಾ ಇದ್ರೆ, ರಾಹುಲ್ ಗಾಂಧಿಯವರ ಸಿದ್ಧಾಂತವು ಜಾತಿವಾರು ಅಸಮಾನತೆಯನ್ನು ಎತ್ತಿ ತೋರಿಸುವ ಮೂಲಕ ಹಿಂದುತ್ವದ ಒಳಗಿರುವ ಆಂತರಿಕ ಬಿರುಕುಗಳನ್ನು ಮುನ್ನೆಲೆಗೆ ತರುತ್ತಿದೆ. ಸ್ನೇಹಿತರೆ, ಇನ್ನು ರಾಹುಲ್ ಗಾಂಧಿಯವರ ಆರ್ಥಿಕ ಸಿದ್ಧಾಂತವನ್ನು ಇವರು ಕ್ರೋನಿ ಕ್ಯಾಪಿಟಲಿಸಂ ಅಂದ್ರೆ ಆಪ್ತ ಬಂಡವಾಳಶಾಹಿ ವಿರುದ್ಧದ ಹೋರಾಟ ಎಂದು ಕರೀತಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಆಪ್ತ ಉದ್ಯಮಿಗಳಾದ ಬಿಸ್ನೆಸ್ ಮ್ಯಾನ್ಗಳಾದ ಅದಾನಿ ಮತ್ತು ಅಂಬಾನಿಯವರಂತಹ ನಡುವೆ ಆಪ್ತ ಮಿತ್ರ ಮೈತ್ರಿ ಇದೆ ಎಂದು ಇವರು ಸತತವಾಗಿ ಆರೋಪಿಸ್ತಾ ಬಂದಿದ್ದಾರೆ. ಬಿಜೆಪಿಯ ಆರ್ಥಿಕ ನೀತಿಗಳು ಕೇವಲ ಕೆಲವು ಉದ್ಯಮಿಗಳ ಲಾಭಕ್ಕೆ ಇವೆ ಮತ್ತು ಇದರಿಂದ ಬೆಲೆ ಏರಿಕೆ ಹಾಗೂ ನಿರುದ್ಯೋಗ ಹೆಚ್ಚುತ್ತಿದೆ ಎಂಬುದು ಇವರ ವಾದ. ಇವರು ಕಾರ್ಪೊರೇಟ್ ತೆರಿಗೆ ಕಡಿತದ ಬದಲಿಗೆ ಸಾಮಾನ್ಯ ಜನರ ಕೈಗೆ ಹಣ ನೀಡುವ ಬೇಡಿಕೆ ಆಧಾರಿತ ಆರ್ಥಿಕತೆಯನ್ನ ಪ್ರತಿಪಾದಿಸ್ತಾರೆ. ಇನ್ನು ರಾಹುಲ್ ಗಾಂಧಿಯವರ ರಾಜಕೀಯ ಜೀವನದಲ್ಲಿ ಭಾರತ್ ಜೋಡೋ ಯಾತ್ರೆ ಅತ್ಯಂತ ಪ್ರಮುಖ ಘಟ್ಟವಾಗಿದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೆದ ಈ ಪಾದಯಾತ್ರೆಯು ಇವರ ಇಮೇಜ್ ಅನ್ನು ಸಂಪೂರ್ಣವಾಗಿ ಬದಲಿಸಿತು. ನಾನು ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನ ತೆರೆಯಲು ಬಯಸುತ್ತಿದ್ದೇನೆ ಎಂಬ ಇವರ ಘೋಷಣೆಯು ಇವರ ಸೈದ್ಧಾಂತಿಕ ನಿಲುವುಗಳನ್ನ ಸಂಕೇತಿಸುತ್ತದೆ. ಒಟ್ಟಾರೆಯಾಗಿ ಭಾರತದ ರಾಜಕೀಯದಲ್ಲಿ ಪಕ್ಷದ ಸಿದ್ಧಾಂತ ಅಥವಾ ಪಕ್ಷದ ನಾಯಕನ ಸಿದ್ಧಾಂತ ಬಹಳನೇ ಮುಖ್ಯವಾಗುತ್ತೆ. ಒಂದು ಕಡೆ ಬಿಜೆಪಿ ಮೋದಿಯ ಸಿದ್ಧಾಂತವಾದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ರಾಹುಲ್ ಗಾಂಧಿಯವರ ಸಿದ್ಧಾಂತವಾಗುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್